ರಂಜನಿನ ಹಿಂಬಾಲಿಸ್ತಾ ಬಂದ ರುದ್ರ ಅವಳು ತನ್ನ ಮನೆ ಒಳಗೆ ಹೋಗಿದ್ರಿಂದ ರುದ್ರನಿಗೆ ಏನೂ ಅರ್ಥ ಆಗದೆ ಗೊಂದಲದಿಂದ ಅಲ್ಲೇ ನಿಂತುಬಿಟ್ಟ. ಅಷ್ಟರಲ್ಲಿ ಅವನ ಮೊಬೈಲ್ಗೆ ಏನೋ ಮೆಸೇಜ್ ಬರಲು ಅನುಮಾನದಿಂದ ನೋಡ್ತಾ ಅದನ್ನು ಓಪನ್ ಮಾಡ್ತಾ ಅದು ರಂಜನಿಯಿಂದ ಬಂದ ಮೆಸೇಜ್ ಆಗಿತ್ತು. ಅದರಲ್ಲಿ, ಸರ್, ನನ್ನ ಕರೆತಂದ ಕ್ಯಾಬ್ ಡ್ರೈವರ್ ನಮ್ಮ ಟೆಂಡರ್ ಫೈಲ್ ಕೇಳ್ದ, ಅದಕ್ಕಾಗಿ ನಾನು 1 ಕೋಟಿ ರೂಪಾಯಿ ಆಫರ್ ಮಾಡ್ದೆ. ನಾನು ಅವನಿಗೆ ಮಸ್ಕ ಹೊಡೆದು ಅಂತಂದರೆ ಮಂಕು ಬೂದಿ ಎರಚಿ ತಪ್ಪಿಸ್ಕೊಂಡು ಬಂದಿದ್ದೀನಿ ಅಂತ ಇತ್ತು. ಅದನ್ನು ಓದಿದ ರುದ್ರ ಹಣೆ ಗಂಟಿಕ್ಕಿ, ಮಸ್ಕ ಹೊಡೆಯೋದು ಅಂದ್ರೇನು? ಆಗಲೇ ಈ ಹುಡುಗಿ ನಿಜವಾಗಿಯೂ ಕ್ಯಾಬ್ ಡ್ರೈವರ್ಗೆ ಮಸ್ಕ ಹೊಡೆದ್ಲಾ, ಅಥವಾ ಈಗ ನನ್ನನ್ನು ಗಮನಿಸಿ ನನಗೆ ಮಸ್ಕ ಹೊಡೆದ್ಲಾ? ಈ ಕ್ಯಾಂಡಿಡೇಟ್ ಇನ್ನು ಸ್ವಲ್ಪ ವ್ಯತ್ಯಾಸ ಇದ್ದಾಳೆ, ಸ್ವಲ್ಪ ಗಮನಿಸ್ತಿರಬೇಕು ಅಂದ್ಕೊಂಡು ಕಾರ್ ತಿರುಗಿಸ್ಕೊಂಡು ವಾಪಸ್ ಹೊರಟು ಹೋದ ರುದ್ರ. ಆ ದಿನ ರಾತ್ರಿ ಡಿನ್ನರ್ ಟೈಮ್ ಆಗಿದ್ದರಿಂದ ರಂಜನಿ, ಡಿನ್ನರ್ ರೆಡಿ, ಬೇಗ ಬಾ, ಮತ್ತೆ ಲೇಟ್ ಮಾಡಿ ಆರೋಗೋಗಿದೆ ಅಂತ ಜಗಳ ಮಾಡಬೇಡ ಅಂತ ಮಾಲತಿ ಕರೆಯಲು, ಸರಿ ಮಮ್ಮಿ ಅನ್ನುತ್ತಾ ರೂಮ್ ಒಳಗೆ ಹೋದ್ಲು ರಂಜನಿ. ಅಷ್ಟರಲ್ಲಿ ಮಾಲತಿ ಅವಳಿಗಾಗಿ ಊಟದ ತಟ್ಟೆ ಹಿಡಿದು ಬಂದಳು. ರಂಜನಿ ಫ್ರೆಶ್ ಆಗಿ ಬಂದು ಊಟ ಮಾಡೋದು ಕೂತ್ಲು. ಹೌದೇನೆ ರಂಜನಿ, ಆ ಹುಡುಗಿ ಸುರಭಿಗೆ ಹುಷಾರಿಲ್ವಂತೆ, ಈ ದಿನ ಯಾಕೆ ಕರ್ಕೊಬರಲಿಲ್ಲ ಅಂತ ಕೇಳಿದ್ಲು ಮಾಲತಿ. ಅಯ್ಯೋ, ನಾನು ಈ ದಿನ ಅವಳ ಜೊತೆ ಮಾತಾಡಲೇ ಇಲ್ಲ ಅಮ್ಮ, ಹೇಗಿದ್ದಾಳೋ ಏನೋ, ಅವಳ ಹತ್ರ ಫೋನ್ ಕೂಡ ಇಲ್ಲ. ಒಂದ್ಸಲ ಹಾಸ್ಟೆಲ್ ವಾರ್ಡನ್ಗೆ ಕಾಲ್ ಮಾಡಿ ವಿಚಾರಿಸ್ತೀನಿ ಅನ್ನುತ್ತಾ ವಾರ್ಡನ್ಗೆ ಕಾಲ್ ಮಾಡಿದ್ಲು ರಂಜನಿ. ವಾರ್ಡನ್ ಫೋನ್ ಎತ್ತಿದ ತಕ್ಷಣ ಸುರಭಿಗೆ ಫೋನ್ ಕೊಡೋದು ಕೇಳಿದ್ಲು. ಅದಕ್ಕೆ ವಾರ್ಡನ್ ಸುರಭಿಯ ತಾಯಿ ಬಂದು ಅವಳನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದರು. ಓಕೆ ಅಂತ ಕಾಲ್ ಕಟ್ ಮಾಡಿದ ರಂಜನಿ, ಬೇಜಾರು ಮಾಡ್ಕೋಬೇಡ ಅಮ್ಮ, ಸುರಭಿ ಪೇರೆಂಟ್ಸ್ ಬಂದಿದ್ರಂತೆ, ಅವಳ ಮಮ್ಮಿ ಕರ್ಕೊಂಡು ಹೋಗಿದ್ದಾರಂತೆ, ಸೊ ಅವಳು ವಾಪಸ್ ಬಂದಮೇಲೆ ಒಂದ್ಸಲ ಮನೆಗೆ ಕರ್ಕೊಂಡು ಬರ್ತೀನಿ ಬಿಡು, ಇನ್ನು ಅವಳ ಮಮ್ಮಿ ಅವಳನ್ನ ನೋಡ್ಕೊಳ್ತಾರೆ, ನೀನೇನು ಯೋಚಿಸ್ಬೇಡ ಅನ್ನುತ್ತಾ ಊಟ ಮಾಡೋದಕ್ಕೆ ಶುರು ಮಾಡಿದ್ಲು ರಂಜನಿ. ಸರಿ ಬಿಡು, ಒಳ್ಳೆ ಹುಡುಗಿ, ಯಾಕೋ ನೋಡಿದ ತಕ್ಷಣ ಹತ್ತಿರದ ಮನುಷ್ಯರಂತೆ ಅನ್ನಿಸ್ತು ಅಂತ ಅಂದರು ಮಾಲತಿ. ಹೌದು, ಬಹಳ ಹತ್ತಿರದವಳು, ನಿನಗೆ ಮಗಳ ವರಸೆ ಆಗ್ತಾಳು ಬಿಡು ಅಂತ ಮನಸ್ಸಲ್ಲಿ ಅಂದ್ಕೊಂಡ ರಂಜನಿ. ಅಮ್ಮ, ನೀನು ತಿಂದಿಯಾ ಅಂತ ಕೇಳಿದ್ಲು. ತಿಂದೆ ಕಣಮ್ಮ ಅಂದ್ಲು ಮಾಲತಿ. ತಾಯಿ ಜೊತೆ ಹರಟೆ ಹೊಡಿತಾ ಊಟ ಮುಗಿಸಿ ಬೆಡ್ ಮೇಲೆ ಮಲಗಿದ್ಲು ರಂಜನಿ. ಮೊಬೈಲ್ ತೆಗೆದು ನೋಡಿದಾಗ ರುದ್ರನಿಂದ ಯಾವುದೇ ಮೆಸೇಜ್ ಬರದೇ ಇರೋದನ್ನು ಕಂಡು, ಏನಪ್ಪ ಇವರು, ನಾನು ಇಷ್ಟೊಂದು ಕಷ್ಟಪಟ್ಟು ಟೆಂಡರ್ ಫೈಲ್ ಕಾಪಾಡಿದ್ರೆ ಕನಿಷ್ಠ ಥ್ಯಾಂಕ್ಸ್ ಕೂಡ ಹೇಳಿಲ್ಲ, ಮಾಡಿದ ಕೆಲಸಕ್ಕೆ ಅಪ್ರಿಸಿಯೇಷನ್ ಸಿಕ್ಕರೆ ತಾನೇ ಇನ್ನು ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅಂತ ಅನಿಸೋದು ಅಂತ ಮನಸ್ಸಲ್ಲಿ ಅಂದ್ಕೊಂಡ ರಂಜನಿ ತಕ್ಷಣ ರುದ್ರನಿಗೆ ಹಾಯ್ ಸರ್ ಅಂತ ಮೆಸೇಜ್ ಮಾಡಿದ್ಲು. ಅಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಹೋಗಿ ತಾತನನ್ನು ನೋಡಿಕೊಂಡು ಮನೆಗೆ ಹೋದ ರುದ್ರ ಫ್ರೆಶ್ ಆಗಿ ತನ್ನ ರೂಮ್ ಬಾಲ್ಕನಿ ನಿಂತು ಗಾರ್ಡನ್ ವ್ಯೂ ನೋಡ್ತಿದ್ದಾನೆ. ಅಷ್ಟರಲ್ಲಿ ಮೆಸೇಜ್ ಟೋನ್ ಬರಲು ಮೊಬೈಲ್ ತೆಗೆದು ನೋಡಿದ ರುದ್ರ ರಂಜನಿ ಮೆಸೇಜ್ ನೋಡಿ, ಏನಪ್ಪ ಈ ಹುಡುಗಿ ಈ ಸಮಯದಲ್ಲಿ ಮೆಸೇಜ್ ಮಾಡಿದಾಳೆ ಅಂದ್ಕೊಳ್ತಾ ಕಾಲ್ ಮಾಡ್ದೆ. ಅದನ್ನು ನೋಡಿ, ನಾನು ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೊಡ್ಬೋದಿತ್ತಲ್ಲ, ದೊಡ್ಡಸ್ತಿಕೆ ತೋರಿಸೋದಕ್ಕೆ ಕಾಲ್ ಮಾಡ್ತಿದ್ದಾರೆ ನೋಡು ಅಂತ ತನಗೆ ತಾನೇ ಹೇಳ್ಕೊಳ್ತಾ ಕಾಲ್ ಎತ್ತಿದ ರಂಜನಿ. ಹಲೋ ಸರ್ ಅಂದ್ಲು. ಯಾವುದೇ ಪೀಠಿಕೆ ಇಲ್ಲದೆ ಯಾಕೆ ಈ ಸಮಯದಲ್ಲಿ ಮೆಸೇಜ್ ಮಾಡಿದೆ ಅಂತ ಕೇಳ್ದ ರುದ್ರ. ನಥಿಂಗ್ ಸರ್, ನಾನು ಸಂಜೆ ನಿಮಗೆ ಮೆಸೇಜ್ ಮಾಡಿದ್ದೆ, ನೀವು ಅದಕ್ಕೆ ರಿಪ್ಲೈ ಕೊಡಲಿಲ್ಲ, ಅದಕ್ಕೆ ಈಗ ಮೆಸೇಜ್ ಮಾಡಿದೆ ಅಂದ್ಲು ರಂಜನಿ. ನಿನಗೇನಾದರೂ ಹುಚ್ಚಾ, ನೀನು ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೊಡಲಿಲ್ಲ ಅಂತ ಯಾವ ಸಮಯದಲ್ಲಿ ಬೇಕಿದ್ರೂ ಮತ್ತೆ ಮೆಸೇಜ್ ಮಾಡ್ತೀಯಾ ಅಂತ ಕೇಳಿದ ರುದ್ರ. ಸರ್, ನೀವು ನನ್ನನ್ನು ಬೈತಿದ್ದೀರಾ, ಈಗ ನನ್ನನ್ನು ಬೈಬಾರ್ದು ನೀವು ಅಂದ್ಲು ರಂಜನಿ. ಏನಂತಿದ್ಯಾ ಅಂತ ಕೇಳಿದ ರುದ್ರ. ಈಗ ನೀವು ನನ್ನ ಬೈಬಾರ್ದು ಅಂತ ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ಲು ರಂಜನಿ. ಯಾಕೆ ಪುಣ್ಯಾತ್ಕಿತ್ತಿ, ಯಾಕೆ ಬೈಬಾರ್ದು ಅಂತ ಕೇಳ್ದ ರುದ್ರ. ಸರ್, ನಾನು ನೀವು ಹೇಳಿದ ಟೆಂಡರ್ ಫೈಲನ್ನು ಅಷ್ಟು ಜಾಗ್ರತೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂದ್ಲು ರಂಜನಿ. ಹೌದಾ, ಏನು ಕಷ್ಟಪಟ್ಟೆ ಹೇಳು ಅಂತ ಕೇಳಿದ ರುದ್ರ. ಆ ಕ್ಯಾಬ್ ಡ್ರೈವರ್ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಡೀಲ್ ಮಾತಾಡಿದಾಗ ನಾನು ನೋ ಹೇಳಿರಬಹುದು, ಆದರೆ ನೋ ಅಂದರೆ ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಟೆಂಡರ್ ಫೈಲ್ ಕಿತ್ಕೊಂಡ್ರೆ ನೀವು ಕನಿಷ್ಠ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಟೆಂಡರ್ ಹೋದರೆ ಆ ಒಂದು ಫೈಲ್ ತಾನೇ ಹೋಯಿತು ಅಂತ ಬಿಟ್ಬಿಡ್ತೀರಾ, ಆಗ ನಾನು ರಿಸ್ಕ್ನಲ್ಲಿ ಸಿಲ್ಕೊಳ್ತೀನಿ. ಅದಕ್ಕೆ ಪ್ಲ್ಯಾನ್ ಮಾಡಿ ಮತ್ತೆ ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿಂದ ಜಂಪ್ ಆದೆ, ಇಲ್ದಿದ್ರೆ ಈ ಹೊತ್ತಿಗೆ ಆ ಕ್ಯಾಬ್ ಡ್ರೈವರ್ ಆ DMK ಕಂಪನಿಯವ್ರ ಕೈಯಲ್ಲಿ ಸಿಕ್ಕಿ ಸತ್ತು ಹೋಗಿರ್ತಿದ್ದೆ ಅಂದ್ಲು ರಂಜನಿ. ಅವಳು ಹೇಳಿದ್ನೆಲ್ಲ ಕೇಳಿದ ರುದ್ರ ಮೆಲ್ಲಗೆ ನಕ್ಕೊಂಡು ಹೊರಗಡೆ ಮಾತ್ರ ಬಹಳ ಸೀರಿಯಸ್ ಆಗಿ, ಇದರಲ್ಲಿ ನೀನು ನನ್ನ ಟೆಂಡರ್ ಫೈಲ್ ಕಾಪಾಡೋದಕ್ಕೆ ಏನು ಮಾಡಿದೆ ಹೇಳು, ನಿನ್ನನ್ನು ನೀನು ಕಾಪಾಡ್ಕೊಳ್ಳೋದಕ್ಕೆ ಕಷ್ಟಪಟ್ಟು ಹೊರ ಬಂದಿದ್ಯಾ, ಅಷ್ಟೇ ಹೊರತು ಕೇವಲ ಟೆಂಡರ್ ಫೈಲ್ಗಾಗಿ ಇಷ್ಟೊಂದು ಫೈಟ್ ಮಾಡಲಿಲ್ಲ ಅಲ್ವಾ ಅಂದ ರುದ್ರ. ಇದು ಟೂ ಮಚ್, ನಿಮ್ಮ ಟೆಂಡರ್ ಫೈಲಿನ ಹತ್ರ ಇತ್ತು,
ಅದಕ್ಕೆ ತಾನೇ ರಿಸ್ಕ್ ಒಳಗಾಗಿದೆ ಅಂದ್ಲು ರಂಜನಿ. ಶಟಾಪ್, ಟೂ ಮಚ್ ಇಲ್ಲ, ತ್ರೀ ಮಚ್ಚು ಇಲ್ಲ. ಇನ್ನೊಂದು ಸಲ ಇಂಥ ಸಮಯದಲ್ಲಿ ಮೆಸೇಜ್ ಮಾಡಿದ್ರೆ ಪನಿಷ್ಮೆಂಟ್ ಬಹಳ ಕಠಿಣವಾಗಿರುತ್ತೆ ಅಂತ ಗಟ್ಟಿಯಾಗಿ ಹೇಳಿದ ರುದ್ರ. ಆ ಮಾತಿಗೆ ಎದರಿ ಹೋಗ್ತಾ ಸಾರಿ ಸರ್ ಅನ್ನುತ್ತಾ ಫೋನ್ ಇಟ್ಲು ರಂಜನಿ. ಕಟ್ಟಾದ ಫೋನ್ ಕಡೆ ನೋಡಿ ಮೆಲ್ಲಗೆ ನಗ್ತಾ, ಕ್ರೇಜಿ ಹುಡುಗಿ, ಅಸಲಿಗೆ ನಾನಿಟ್ಟ ಕ್ಯಾಬ್ ಡ್ರೈವರ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇಷ್ಟೊಂದು ನಾಟಕ ಆಡಿದ್ಲ ಅಂತ ನಕ್ಕು. ಅಷ್ಟರಲ್ಲೇ ಈ ಹುಡುಗಿ ಎಂಥ ಸಮಸ್ಯೆನಾದರೂ ಬಹಳ ಬುದ್ಧಿವಂತಿಕೆಯಿಂದ ಸಾಲ್ವ್ ಮಾಡ್ಕೊಳ್ತಾಳೆ, ಗುಡ್ ಅಂತ ಅಂದ್ಕೊಂಡ ರುದ್ರ. ಅಷ್ಟರಲ್ಲಿ ಅವನ ರೂಮ್ಗೆ ಬಂದು ವಸುಂಧರ. ಮಗನೇ ರುದ್ರ, ಎಲ್ಲಿದೆಯಾ, ಊಟಕ್ಕೆ ಬರಲಿಲ್ವಲ್ಲ ಅಂತ ಕೇಳಿದ್ರು ವಸುಂಧರ. ಅಮ್ಮ ಇಲ್ಲೇ ಬಾಲ್ಕನಿಯಲ್ಲಿದ್ದೀನಿ ಅನ್ನುತ್ತಾ ರೂಮ್ ಒಳಗೆ ಬಂದ ರುದ್ರ. ತಾತನ ಹತ್ರ ಹೋಗಿದ್ಯಾ ಮಗನೇ, ಅವ್ರು ಹೇಗಿದ್ದಾರೆ ಅಂತ ಕೇಳಿದ್ಲು ವಸುಂಧರ. ಹಾಂ ಹಾಗೇ ಇದೆ ಮಮ್ಮಿ, ನಾಳೆ ನಾಡಿದ್ದು ಕಳೆದ್ರೆ ಮಾತ್ರ ಏನಾದರೂ ಹೇಳೋದಕ್ಕೆ ಸಾಧ್ಯ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದ ರುದ್ರ. ಹೌದಾ, ಹಾಗಾದರೆ ಈಗಪ್ಪ ಬೇರೆ ಡಾಕ್ಟರ್ಸ್ನ ಕರೆಸೋಣವಾ ಅಂದ್ಲು ವಸುಂಧರ. ಹೌದು ಮಮ್ಮಿ, ನಾನು ಆಲ್ರೆಡಿ ತಾತನ ರಿಪೋರ್ಟ್ಸ್ ಫಾರಿನ್ನಲ್ಲಿರೋ ನನ್ನ ಫ್ರೆಂಡ್ಸ್ಗೆ ಕಳಿಸಿದ್ನಿ. ಅವನು ನ್ಯೂರಾಲಜಿಸ್ಟ್, ಸೊ ಅವನು ಚೆಕ್ ಮಾಡಿ ಏನು ಮಾಡಬೇಕು ಅಂತ ಹೇಳ್ತಾನೆ, ಆಮೇಲೆ ಮುಂದಿನ ಹೆಜ್ಜೆ ಇಡೋಣ ಅಂತ ಹೇಳಿದ ರುದ್ರ. ಸರಿ ಮಗನೇ, ಊಟಕ್ಕೆ ಬಾ ಅಂದರು ವಸುಂಧರ. ಇಲ್ಲಮ್ಮ ನಂಗೆ ಹಸಿವಿಲ್ಲ, ಸ್ವಲ್ಪ ಹಾಲು ಕಳಿಸು ಅಂತ ಅಂದ ರುದ್ರ. ಸರಿ ಮಗನೇ ಅನ್ನುತ್ತಾ ಹೋಗ್ತಿದ್ದ ವಸುಂಧರ ಸ್ವಲ್ಪ ನಿಂತು, ಮಗನೇ ರುದ್ರ, ನಿನ್ನೆ ಮನೀಷಾ ಆಫೀಸಿಗೆ ಬಂದರೆ ಭೇಟಿಯಾಗೋದಕ್ಕಾಗಲ್ಲ ಅಂದ್ಯಂತೆ. ಮೊನ್ನೆ ಅವಳನ್ನ ನಿನ್ನ ಅಸಿಸ್ಟೆಂಟಾಗಿ ಸೇರಿಸ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ಯಲ್ಲಪ್ಪ, ಮತ್ತ್ಯಾಕೆ ಹಾಗಂದೆ? ಪಾಪ ಆ ಹುಡುಗಿ ಬಹಳ ಬೇಜಾರು ಮಾಡ್ಕೊಂಡಿದ್ದಾಳೆ. ಆಫೀಸ್ನಲ್ಲಿ ಎಂಪ್ಲಾಯೀಸ್ ಅವಳನ್ನು ಕೀಳಾಗಿ ನೋಡ್ತಿದ್ರೆ ತಡ್ಕೊಳ್ಳೋದಕ್ಕಾಗಲಿಲ್ವಂತೆ. ನನಗೆ ಮಾತು ಕೊಟ್ಟು ಅಲ್ಲಿ ತಪ್ಪೋದು ಸರಿಯಲ್ಲ ಅಲ್ವಾ ಅಂತ ಕೇಳಿದ್ಲು. ಆ ಮಾತಿಗೆ ಮಮ್ಮಿ, ನಾನು ಅವಳನ್ನ ಅಸಿಸ್ಟೆಂಟಾಗಿ ಸೇರಿಸ್ಕೊಳ್ತೀನಿ ಅಂದಿಲ್ಲ, ನನ್ನ ಅಸಿಸ್ಟೆಂಟ್ಗೆ ಅಸಿಸ್ಟೆಂಟಾಗಿ ಸೇರಿಸ್ಕೊಳ್ತೀನಿ ಅಂತ ಹೇಳಿದೆ. ಸೊ ಅವಳು ನನ್ನ ಅಸಿಸ್ಟೆಂಟ್ ಹತ್ರ ಪರ್ಮಿಷನ್ ತೊಗೊಂಡು ಬರಬೇಕು. ಹಾಗೆ ನನ್ನ ಅಸಿಸ್ಟೆಂಟ್ ಏನು ಹೇಳಿದ್ರು ಅದನ್ನು ಮಾಡಬೇಕು. ಹಾಗೆ ಮಾಡಿದ್ರೆ ಮಾತ್ರ ಅವಳಿಗೆ ಆಫೀಸ್ ಬಗ್ಗೆ, ಆಫೀಸ್ನಲ್ಲಿ ಎಂಪ್ಲಾಯೀಸ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ತಿಳಿಯತ್ತೆ ಅಂತ ಅಂದ ರುದ್ರ. ಆ ಮಾತಿಗೆ ಅದೇನಪ್ಪ, ನಿನ್ನ ಹತ್ರ ಇರೋ ಅಸಿಸ್ಟೆಂಟ್ಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡೋದು ಅಂದರೆ ಪಾಪ ಅಲ್ವಾ ಅಂದ್ಲು ವಸುಂಧರ. ಬಿಸ್ನೆಸ್ಸಲ್ಲಿ ಪಾಪ ಪುಣ್ಯಗಳು ಅಂತ ಏನೂ ಇರಲ್ಲ ಮಮ್ಮಿ, ಎಲ್ಲವನ್ನ ಒಪ್ಕೊಳ್ಬೇಕು, ಕಠಿಣವಾಗಿರಬೇಕು. ಈ ವಿಷಯ ನಾನು ನಿನಗೆ ಹೇಳೋ ಅಗತ್ಯ ಇಲ್ಲ. ಈ ಬಿಸ್ನೆಸ್ ಸ್ಟ್ರಾಟಜೀಸ್ ನಾನು ನಿನ್ನ ಹತ್ರವೇ ಕಲ್ತಿದ್ದು. ಅವಳನ್ನ ನನ್ನ ಅಸಿಸ್ಟೆಂಟ್ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಹೇಳು, ಇನ್ನು ಕೆಲಸ ಕಲಿಯಲು ಶುರು ಮಾಡಲಿ ಅಂತ ಹೇಳಿದ ರುದ್ರ. ಇನ್ನು ಮಗ ಅಷ್ಟು ಗಟ್ಟಿಯಾಗಿ ಹೇಳಿದ ಮೇಲೆ ಏನೂ ಮಾತಾಡಲಾಗದೆ ಅಲ್ಲಿಂದ ಹೊರಟು ಹೋದ್ಲು ವಸುಂಧರ. ಪಾಪ ಮಮ್ಮಿ, ನಿನಗೆ ಯಾಕಮ್ಮ ಅವ್ರ ಮೇಲೆ ಅಷ್ಟು ಅಭಿಮಾನ? ಅವರು ಬಹಳ ಡೇಂಜರ್ ಮನುಷ್ಯರು. ಇಲ್ಲಿವರೆಗೆ ನಾನು ಅವ್ರನ್ನ ಬಿಟ್ಟಿದ್ದೆ, ಯಾಕಂದರೆ ಇಲ್ಲಿವರೆಗೆ ಅವರು ನನ್ನನ್ನು ಮಾತ್ರ ಟಾರ್ಗೆಟ್ ಮಾಡಿದರು. ಆದರೆ ಯಾವಾಗ ನನ್ನ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಿದ್ರೋ, ಇನ್ನು ನಾನು ಅವ್ರನ್ನ ಟಾರ್ಗೆಟ್ ಮಾಡೋದು ಶುರು ಮಾಡಿದ್ದೀನಿ. ಅವ್ರ ಬಗ್ಗೆ ಎಲ್ಲ ವಿಷಯಗಳು ತಿಳಿದ ಮೇಲೆ ನಿನಗೆ ಹೇಳ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡ ರುದ್ರ. ಇನ್ನೊಂದು ಕಡೆ ಮಗನ ಜೊತೆ ಮಾತಾಡಿದ ವಿಷಯವನ್ನು ಮನೀಷಾಗೆ ಹೇಳೋದಕ್ಕೆ ಫೋನ್ ಮಾಡಿದ್ಲು ವಸುಂಧರ. ಆಲ್ರೆಡಿ ಪಬ್ನಲ್ಲಿ ಕುಡಿದು ಕುಣಿತಿದ್ದ ಮನೀಷಾ ಫೋನ್ ಎಲ್ಲೋ ಎಸ್ತಿದ್ಲು. 2 ಬಾರಿ ಕಾಲ್ ಮಾಡಿದ್ರು ಎತ್ತದಿದ್ದಕ್ಕೆ ಈ ಹುಡುಗಿ ಏನು ಯಾವಾಗಲೂ ಫೋನ್ ಎತ್ತಲ್ಲ, ಅಷ್ಟು ಬ್ಯುಸಿಯಾಗಿ ಏನು ಮಾಡ್ತಿದ್ದಾಳೋ ಏನೋ ಅಂತ ಕಿರಿಕಿರಿ ಮಾಡ್ಕೊಳತ್ಲೆ ವಿಮಲಾಗೆ ಫೋನ್ ಮಾಡಿದ್ಲು ವಸುಂಧರ. ವಿಮಲಾ ಫೋನ್ ಎತ್ತಿದ ತಕ್ಷಣ, ಏನಮ್ಮ ವಿಮಲಾ, ನಿನ್ನ ಮಗಳು ಸರಿಯಾದ ಸಮಯಕ್ಕೆ ಫೋನ್ ಎತ್ತಲ್ಲ, ಯಾವಾಗಲೂ ಇಷ್ಟೇನಾ? ಅಸಲಿಗೆ ಫೋನ್ ಎಲ್ಲಿಟ್ಟಿದ್ದಾಳು ಅವಳು, ಎಲ್ಲಿದ್ದಾಳೆ ಅಂತ ಸ್ವಲ್ಪ ಖಾರವಾಗಿ ಕೇಳಿದ್ರು ವಸುಂಧರ. ಆ ಮಾತಿಗೆ ದಬಕ್ಕನೆ ಎಚ್ಚರವಾದವಳಂತೆ ವಿಮಲಾ. ಅದು ವಸುಂಧರ, ಅವಳಿಗೆ ಬೇಗ ಮಲಗೋದು ಅಭ್ಯಾಸ. ಆಲ್ರೆಡಿ ಫೋನ್ ಸೈಲೆಂಟ್ನಲ್ಲಿಟ್ಟು ಮಲಗಿದ್ದಾಳೆ. ಏನು ವಿಷಯ, ಅರ್ಜೆಂಟಾ, ನಾನು ಹೋಗಿ ಎಬ್ಬಿಸ್ಲಾ ಅಂತ ಕೇಳಿದ್ಲು. ಓ, ಅಷ್ಟರಲ್ಲೇ ಮಲಗಿದಾಳಾ? ಈ ಕಾಲದ ಹುಡುಗಿಯರು ಇಷ್ಟು ಬೇಗ ಮಲಗ್ತಾರಾ? ಇದು ನಿಜಕ್ಕೂ ಅಚ್ಚರಿ ವಿಮಲಾ. ಸರಿ ಬಿಡು, ಅವಳು ನಾಳೆ ಬೆಳಿಗ್ಗೆ ಎದ್ದ ಮೇಲೆ 9 ಗಂಟೆಯೊಳಗೆ ಆಫೀಸ್ಗೆ ಹೋಗಿ ರುದ್ರನ ಅಸಿಸ್ಟೆಂಟ್ ಹತ್ರ ಅಪಾಯಿಂಟ್ಮೆಂಟ್ ಲೆಟರ್ ತೆಗೆದುಕೊಳ್ಳೋಕೆ ಹೇಳು ಅಂತ ಅಂದ್ಲು ವಸುಂಧರ. ಇವರೇನೋ ಹೋಗಿ ಅಪಾಯಿಂಟ್ಮೆಂಟ್ ಲೆಟರ್ ತಗೋ ಅಂತಾರೆ, ಇಲ್ದಿದ್ರೆ ಮಗನಿಗೆ ಅಸಿಸ್ಟೆಂಟಾಗಿ ಸೇರು ಅಂತಾರೆ. ನನ್ನ ಮಗಳು ಹೋದರೆ ಆ ರುದ್ರ ಓವರ್ ಆ್ಯಕ್ಷನ್ ಮಾಡ್ತಾ ಅವಳನ್ನ ಕನಿಷ್ಠ ಕ್ಯಾಬಿನ್ ಒಳಗೆ ಕೂಡ ಬಿಡ್ತಿಲ್ಲ. ಹೀಗಾದರೆ ರುದ್ರ ಮನುಷ್ಯ ಒಂದಾಗೋದು ಯಾವಾಗ, ನಮಗಿರೋ ಸಾಲಗಳೆಲ್ಲ ತೀರೋದು ಯಾವಾಗ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಹೊರಗಡೆ ಅಂದುಬಿಟ್ಲು. ಅದೇ ಮಾತು ಫೋನ್ನಲ್ಲಿ ಕೇಳಿದ ವಸುಂಧರ, ಏನಮ್ಮ ವಿಮಲಾ, ಏನೋ ಹೇಳ್ತಿದ್ಯಾ ಅಂತ ಸೀರಿಯಸ್ ಆಗಿ ಕೇಳಿದ್ಲು.
ಆ ಮಾತಿಗೆ ಬೆಚ್ಚಿ ಬಿದ್ದ ವಿಮಲ ಫೋನ್ ಕೆಳಗಾಕಿ, ಅಯ್ಯೋ ಏನಿದು ಈ ವಸುಂಧರ ಲೈನಲ್ಲಿದ್ದಾಳ ಅಂದರೆ ನಾನು ಅಂದ ಮಾತುಗಳನ್ನ ಕೇಳಿಸ್ಕೊಂಡಿರಲೇಬೇಕು. ಈಗ ನನ್ನ ಪರಿಸ್ಥಿತಿ ಏನು ಅಂತ ನಡುಗಿ ಹೋದ್ಲು. ವಸುಂಧರ ಕಾಲ್ ಮಾಡಿ ಮಾತಾಡಿದ ಮೇಲೆ ಅವಳು ಕಾಲ್ ಕಟ್ ಮಾಡಿದಾಳೆ ಅಂತ ಅಂದ್ಕೊಂಡು ಬೇಸರದಿಂದ ತಮಗಿರೋ ಸಾಲಗಳ ಬಗ್ಗೆ ಮಾತಾಡ್ತಿದ್ದಾಗ ಫೋನ್ನಿಂದ, ಏನಂತಿದ್ಯಾ ವಿಮಲ ಅಂತ ಕೇಳಿಸ್ತು ವಸುಂಧರ ವಾಯ್ಸ್. ಅಮ್ಮೋ, ಈ ವಸುಂಧರ ಕೇಳಿಸ್ಕೊಂಡಿಲ್ಲ ತಾನೇ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಹೊರಗಡೆ ಮಾತ್ರ, ಏನಿಲ್ಲ ವಸುಂಧರ, ಇಲ್ಲಿ ಕೆಲಸದವ್ರು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅವ್ರನ್ನ ಗದರಿಸ್ತಿದ್ದೀನಿ ಅಷ್ಟೇ ಅಂದ್ಲು. ಹೌದಾ, ಮತ್ತು ನನಗ್ಯಾಕೇನೋ ಸಾಲದ ಕಾಟ ಅಂತ ಕೇಳಿಸ್ತು ಅಂತ ಕೇಳಿದ್ಲು ವಸುಂಧರ. ಅದೇನಿಲ್ಲ ವಸುಂಧರ, ಕಪ್ಗಳು ಒಡೆದು ಹೋಗಿವೆ, ಅವುಗಳ ಬಗ್ಗೆ ಮಾತಾಡಿದೆ ಅಷ್ಟೇ ಅಂದ್ಲು ವಿಮಲ. ಸರಿ ಸರಿ, ನಿನ್ನ ಮಗಳನ್ನ ನಾಳೆ ಬೆಳಗ್ಗೆ ಆದರೂ ಹೋಗಿ ಆಫೀಸ್ನಲ್ಲಿ ಸರಿಯಾಗಿ ಡೀಲ್ ಮಾಡೋದಕ್ಕೆ ಹೇಳು, ಎಲ್ಲ ಕಡೆ ಅಹಂಕಾರ ನಡೆಯಲ್ಲ ಅಂತ ಫೋನ್ ಕಟ್ ಮಾಡಿದ್ಲು ವಸುಂಧರ. ಫೋನ್ ಕಟ್ ಆಗಿದೆಯೋ ಇಲ್ವೋ ಅಂತ 4 ಬಾರಿ ಚೆಕ್ ಮಾಡಿಕೊಂಡು ವಿಮಲ, ಅಮ್ಮೋ ದೊಡ್ಡ ಗಂಡಾಂತರ ತಪ್ಪಿತು, ನಮಗೆ ಸಾಲ ಇದೆ ಅಂತ ಗೊತ್ತಾದರೆ ಈ ವಸುಂಧರ ಹತ್ರ ಕೂಡ ಸೇರಿಸಲ್ಲ, ಇವ್ರನ್ನ ಬಹಳ ಜಾಗ್ರತೆಯಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು ವಿಮಲ. ಇನ್ನೊಂದು ಕಡೆ ರುದ್ರನ್ ಜೊತೆ ಮಾತಾಡಿದ ರಂಜನಿ ಫೋನಲ್ಲಿ ಸೋಷಿಯಲ್ ಮೀಡಿಯಾ ನೋಡ್ತಿದ್ದಾಗ ವಿಶ್ವ ಕಡೆಯಿಂದ ಫೋನ್ ಬಂತು. ಏನಪ್ಪ ಇವನು ಫೋನ್ ಮಾಡ್ತಿದ್ದಾನೆ, ನಿನ್ನೆ ಮದುವೆ ಆಯಿತು ಅಂತ ಫೋಟೋ ಹಾಕಿದ್ದ, ಮತ್ತೀಗ ಯಾಕೆ ಕಾಲ್ ಮಾಡ್ತಿದ್ದಾನೆ ಅಂದ್ಕೊಳ್ತಾ ಕಾಲ್ ಕಟ್ ಮಾಡಿದ್ಲು ರಂಜನಿ. ಆದರೆ ವಿಶ್ವ ಮತ್ತೆ ಕಾಲ್ ಮಾಡ್ದ, ಆದರೂ ರಂಜನಿ ಕಾಲ್ ಎತ್ತಲಿಲ್ಲ. ಅದಕ್ಕೆ ತಕ್ಷಣ ಕಾಲ್ ಎತ್ತು ರಂಜನಿ, ಇಲ್ದಿದ್ರೆ ನನ್ನ ಕೋಪ ನೋಡ್ತೀಯಾ ಅಂತ ಮೆಸೇಜ್ ಮಾಡ್ದ ವಿಶ್ವ. ಅದನ್ನು ನೋಡಿ ಈ ಬಾರಿ ಅವಳೇ ಕಾಲ್ ಮಾಡಿದ್ಲು ರಂಜನಿ. ಅತ್ತ ಕಡೆ ವಿಶ್ವ ಕಾಲ್ ಎತ್ತಿದ ತಕ್ಷಣ, ನಿನಗೇನಾದರೂ ಹುಚ್ಚಾ, ನಿನಗೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳಾಯಿತು, ಇನ್ಯಾಕೆ ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ಯಾ, ನೀನು ಇನ್ನೊಂದು ಹುಡುಗಿಯನ್ನು ಮದುವೆ ಕೂಡ ಮಾಡ್ಕೊಂಡಿದ್ಯಾ, ಇನ್ಯಾಕೆ ನಿನಗೆ ನನ್ನ ಜೊತೆ ಕೆಲಸ, ಹೋಗಿ ಚೆನ್ನಾಗಿ ಸಂಸಾರ ಮಾಡ್ಕೊ, ನನ್ನ ಸವಾಸಕ್ಕೆ ಬರಬೇಡ ಅಂದ್ಲು ರಂಜನಿ. ಹಾಗೆ ಈಗ ಬರದೇ ಇರ್ತೀನಿ, ಆಗಲೇ ಲಿಫ್ಟ್ನಲ್ಲಿ ಕೊಟ್ಟು ವಾರ್ನಿಂಗ್ ಮರೆತು ಹೋದ್ಯಾ ಅಂತ ಕೇಳ್ದ ವಿಶ್ವ. ಇಂಥ ವಾರ್ನಿಂಗ್ಗಳಿಗೆ ನಾನು ಹೆದರೋ ಹುಡುಗಿಯಲ್ಲ, ಆ ವಿಷಯ ನಿನಗೆ ಆಲ್ರೆಡಿ ತಿಳಿದೇ ಇರುತ್ತೆ ವಿಶ್ವ, ಅನಗತ್ಯವಾಗಿ ಹೊಸ ಜೀವನವನ್ನು ಹಾಳು ಮಾಡ್ಕೊಳ್ಬೇಡ ಅಂದ್ಲು ರಂಜನಿ. ಏನು ಮಾಡ್ತೀಯಾ, ಹಾಂ ಏನು ಮಾಡ್ತೀಯಾ, ನೀನು ನನಗೆ ಏನು ಮಾಡೋದಕ್ಕಾಗಲ್ಲ, ನಾನು ಗಂಡಸು ಅಂದ ವಿಶ್ವ. ಆ ಅಹಂಕಾರ ಇಳಿಸೋದಕ್ಕೆ ನನಗೆ 1 ನಿಮಿಷ ಸಾಕು ಅಂದ್ಲು ರಂಜನಿ. ನೀನು ನನ್ನನ್ನು ಏನೂ ಮಾಡೋದಕ್ಕಾಗಲ್ಲ ರಂಜನಿ, ನಾನೀಗ ಕಾಲ್ ಮಾಡಲಿಕ್ಕೆ ರೀಸನ್ ಏನಂದರೆ, ಈ ದಿನ ನನ್ನ ಫಸ್ಟ್ ನೈಟ್, ಆಲ್ರೆಡಿ ನಿನ್ನ ಹತ್ರ ಫುಲ್ ಎಕ್ಸ್ಪೀರಿಯನ್ಸ್ ಆಗಿದೆ, ಆದರೆ ಫಸ್ಟ್ ಟೈಮ್ ವೈಫ್ ಹತ್ರ ಹೋಗುವಾಗ ಅವಳ ನಿರೀಕ್ಷೆಗಳು ಹೇಗಿರುತ್ತವೆ ಅಂತ ಗೊತ್ತಿಲ್ಲ ಅಲ್ವಾ, ಅವು ನಿನಗೆ ಗೊತ್ತು, ಆದ್ದರಿಂದ ನನಗೆ ಹೇಳ್ತೀಯಾ ಅಂತ ಫೋನ್ ಮಾಡಿದೆ ಅಂದ ವಿಶ್ವ. ಕೇವಲ ಮಾತುಗಳನ್ನ ಆಡಿದ್ರೆ ಚಪ್ಪಲಿ ತೊಗೊಂಡು ಹೊಡಿತೀನಿ ಅಂತ ಅವಳೇ ಫೋನ್ ಕಟ್ ಮಾಡಿದ್ಲು ರಂಜನಿ. ಮತ್ತೆ ತಕ್ಷಣ ಕಾಲ್ ಮಾಡಿದ ವಿಶ್ವ. ರಂಜನಿ ಮತ್ತೆ ಎತ್ತದೆ ಫೋನ್ ಸ್ವಿಚ್ ಆಫ್ ಮಾಡಿ ಕಣ್ಣು ಮುಚ್ಕೊಂಡ್ಳು. ಕಣ್ಣುಗಳನ್ನಂತೂ ಮುಚ್ಕೊಂಡ್ಳು, ಆದರೆ ಕಣ್ಣಿಂದ ಬರೋ ನೀರನ್ನು ಮಾತ್ರ ತಡೆಯೋದಕ್ಕಾಗಲಿಲ್ಲ ರಂಜನಿಗೆ. ಈ ಪರಿಸ್ಥಿತಿಗೆ ಪೂರ್ತಿ ಕಾರಣ ತಾನೇ, ಆದ್ದರಿಂದ ತನ್ನನ್ನು ತಾನು ದೂಷಿಸ್ಕೊಳ್ತಾ ಯಾವಾಗಲೋ ನಿದ್ರಿಸಿದ್ಲು. ಮರುದಿನ ಫ್ರೆಶ್ ಆಗಿ ರೆಡಿಯಾಗಿ ಟೆಂಡರ್ ಫೈಲ್ನೊಂದಿಗೆ ಸ್ವಂತವಾಗಿ ಕ್ಯಾಬ್ ಬುಕ್ ಮಾಡಿಕೊಂಡು ಟೆಂಡರ್ ಆಫೀಸ್ಗೆ ಹೊರಟಳು ರಂಜನಿ. ಇನ್ನೊಂದು ಕಡೆ ಬೆಳಗ್ಗೆ ಎದ್ದು ಸುರಭಿ ಫ್ರೆಶ್ ಆಗ್ತಿದ್ರೆ, ಸುರಭಿ ಈ ದಿನ ನಾವಿಬ್ಬರು ಔಟಿಂಗ್ ಹೋಗೋಣ, ಕಾಲೇಜಿಗೆ ಹೋಗ್ಬೇಡ ಅಂದ್ಲು ಮೌನಿತಾ. ಇಲ್ಲಮ್ಮ, ಕ್ಲಾಸ್ಗಳಿರುತ್ತವೆ, ನಾನು ಓದ್ತಿರೋ ಮೆಡಿಸಿನ್ ಈಗ ನಡೆಯೋ ಕ್ಲಾಸ್ಗಳು ನನಗೆ ಬಹಳ ಇಂಪಾರ್ಟೆಂಟ್, ವೀಕೆಂಡ್ನಲ್ಲಿ ನಿನಗೆ ಫ್ರೀ ಇದ್ದಾಗ ಆಗ್ಬಾ, ನಾವು ಬೆಂಗಳೂರಲ್ಲ ಮೈಸೂರು ಕೂಡ ಸುತ್ತಾಡಿ ಬರೋಣ ಅಂತ ರೆಡಿ ಆಗತ್ಲೇ ಹೇಳಿದ್ಲು ಸುರಭಿ. ಆ ಮಾತಿಗೆ ನನ್ನ ಮಗಳು ಇಷ್ಟು ಖಚಿತವಾಗಿ ಮಾತಾಡೋದನ್ನು ನಾನು ಮೊದಲು ಎಂದೂ ನೋಡಿಲ್ಲ, ಈಗ ಅವಳು ಹಾಗೆ ಮಾತಾಡ್ತಿದ್ರೆ ಅವಳು ಮೆಚೂರ್ಡ್ ಆಗಿದ್ದಾಳೆಯಾ ಅಥವಾ ನಮ್ಮ ಮೇಲೆ ಕೋಪದಿಂದ ಇದ್ದಾಳಾ ಅರ್ಥ ಆಗ್ತಾ ಇಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು ಮೌನಿತಾ. ಪೂರ್ತಿಯಾಗಿ ರೆಡಿಯಾದ ಸುರಭಿ ತಾಯಿ ತರಿಸಿದ ಟಿಫಿನ್ ತಿಂದು, ಮಮ್ಮಿ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ, ಸಂಜೆವರೆಗೆ ಇರ್ತೀಯಾ ಅಥವಾ ಹೋಗ್ತೀಯಾ ಅಂತ ಕೇಳಿದ್ಲು. ಕೆಲಸ ಇದೆ, ಹೋಗ್ತೀನಿ ಕಣಮ್ಮ, ಮತ್ತು ಖಂಡಿತವಾಗಿಯೂ ಈ ವೀಕೆಂಡಿಗೆ ಬರ್ತೀನಿ, ಆಗ ಮಾತ್ರ ನೀನು ನನ್ನ ಜೊತೆ ಸಮಯ ಕಳೀಬೇಕು ಅಂತ ಹೇಳಿದ್ರು ಮೌನಿತಾ. ಓಕೆ ಮಮ್ಮಿ ಅನ್ನುತ್ತಾ ಹೊರಟು ಹೋದ್ಲು ಸುರಭಿ. ನಾನು ನನ್ನ ಸಂತೋಷ ನೋಡ್ಕೊಳ್ತಾ ನನ್ನ ಮಕ್ಕಳನ್ನು ದೂರ ಮಾಡ್ಕೊಳ್ತಿದ್ದೀನಾ ಅಂತ ಅನ್ನಿಸ್ತಿರಲು ಮೌನಿತಾ ತಕ್ಷಣ ಮಗನಿಗೆ ಕಾಲ್ ಮಾಡಿದ್ಲು. ವಿರಾಜ್ ಕಾಲ್ ಎತ್ತಿ ಹಾಯ್ ಮಮ್ಮಿ ಅಂದ. ಹಾಯ್ ರಾಜ್, ಎಲ್ಲಿದ್ದೀಯಾ ಅಂತ ಕೇಳಿದ ಮೌನಿತಾ. ಈಗಲೇ ಕಾಲೇಜಿಗೆ ಹೊರಟೆ ಮಮ್ಮಿ, ಯಾಕೆ ಕೇಳ್ತಿದ್ಯಾ ಅಂತ ವಿರಾಜ್.
ಏನಿಲ್ಲ ಮಗನೇ, ನಾನು ಇನ್ನೊಂದು ಗಂಟೆಯಲ್ಲಿ ಇರ್ತೀನಿ. ಈ ದಿನ ನಾವಿಬ್ಬರು ಸ್ವಲ್ಪ ಸಮಯ ಕಳೆಯೋಣ ಅಂದ್ಲು ಮೌನಿತಾ. ವಾಟ್, ಕಾಲಲ್ಲಿ ಮಾತಾಡ್ತಿರೋದು ನೀವೇನಾ ಮಮ್ಮಿ? ನೀನು ನಮ್ಮ ಜೊತೆ ಸಮಯ ಕಳೀತೀಯಾ? ನಿನಗೆ ಮತ್ತು ಡ್ಯಾಡಿಗೆ ಅಷ್ಟೊಂದು ಸಮಯ ಎಲ್ಲಿದೆ ಅಂತ ನಗ್ತಾ ಕೇಳಿದ ವಿರಾಜ್. ಆ ಮಾತು ಮೌನಿತಾಗೆ ಚುಚ್ಚಿದಂತಾಯಿತು. ಅದೇನಪ್ಪ, ನಾವು ಯಾವಾಗಲೂ ನಿಮ್ಮ ಜೊತೆ ಇಲ್ವಾ ಅಂತ ಕೇಳಿದ್ಲು ಮೌನಿತಾ. ಯಾವಾಗಿದ್ದೀರಿ ಮಮ್ಮಿ? ಡ್ಯಾಡಿ ಏನೋ ಪೊಲಿಟಿಷಿಯನ್, ಅವರು ರಾಜಕೀಯ ಅಂತ ತಿರುಗ್ತಾರೆ, ನೀನೇನೋ ಬಿಸ್ನೆಸ್ ಅಂತ ತಿರುಗ್ತೀಯಾ. ಇನ್ನು ನಮ್ಮ ಜೊತೆ ಯಾವಾಗಿರ್ತೀರಾ? ಸರಿ, ಅದನ್ನು ಬಿಡು. ಆದರೆ ನನಗೆ ಈ ದಿನ ಆಗಲ್ಲ ಮಮ್ಮಿ, ನಾಳೆ ಬೇಕಿದ್ರೆ ಎಲ್ಲಿಗಾದರೂ ಹೋಗೋಣ ಅಂತ ಹೇಳಿದ ವಿರಾಜ್. ಈ ದಿನ ಯಾಕಾಗಲ್ಲ? ಕಾಲೇಜ್ನಲ್ಲಿ ಏನಾದರೂ ಸ್ಪೆಷಲ್ ಕ್ಲಾಸ್ ಇದೆಯಾ ಅಂತ ಕೇಳಿದ್ಲು ಮೌನಿತಾ. ಇಲ್ಲ ಮಮ್ಮಿ, ನನ್ನ ಫ್ರೆಂಡ್ ಬರ್ಡೇ ಇದೆ. ಈ ದಿನ ಆ ಬರ್ಡೇ ಬಹಳ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ಆಲ್ರೆಡಿ ಫಿಕ್ಸ್ ಆಗಿದ್ದೀವಿ. ಕಾಲೇಜಿಗೆ ಹೋಗಿ 2 ಕ್ಲಾಸ್ ಮುಗಿಸಿ ಡೈರೆಕ್ಟಾಗಿ ಬರ್ಡೇ ಪಾರ್ಟಿಗೆ ಹೋಗ್ತಿದ್ದೀವಿ. ಸೊ ಈ ದಿನ ಆಗಲ್ಲ, ನಾಳೆ ನಾನು ಸ್ವಲ್ಪ ಫ್ರೀ ಇರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ವಿರಾಜ್. ಮಗನಿಂದ ಈ ಮಾತುಗಳನ್ನ ನಿರೀಕ್ಷಿಸಿದ ಮೌನಿತಾ ಶಾಕ್ ಆದ್ಲು. ಅಷ್ಟರಲ್ಲೇ ಅವಳಲ್ಲಿ ಆಲೋಚನಾ ಜ್ಞಾನ ಎಚ್ಚರವಾಯಿತು. ಮಕ್ಕಳಿಗೆ ಸರಿಯಾದ ಸಮಯ ಕೊಡದೆ ನಾವು ಎಷ್ಟೇ ಸಂಪಾದಿಸಿ ಏನು ಲಾಭ ಅಂತ ಅನ್ನಿಸ್ತಿದ್ರೆ ಈಗ ಅವರಿಗೆ ಹತ್ರವಾಗಲು ಏನು ಮಾಡಬೇಕು ಎಂಬ ಆಲೋಚನೆ ಅವಳಲ್ಲಿ ಶುರುವಾಯಿತು. ಇನ್ನೊಂದು ಕಡೆ ಸರಿಯಾದ ಸಮಯಕ್ಕೆ ಟೆಂಡರ್ ಆಫೀಸ್ಗೆ ಹೋಗಿ ಟೆಂಡರ್ ಹಾಕಿದ ರಂಜನಿ ಇನ್ನೂ ಬರದ ರುದ್ರನಿಗೆ ಕಾಯ್ತಿದ್ದಾಳೆ. ಆದರೆ ಎಷ್ಟು ಹೊತ್ತಾದರೂ ಅವನ ಅಲ್ಲಿಗೆ ಬರಲೇ ಇಲ್ಲ. ಎಲ್ಲರೂ ಟೆಂಡರ್ ಹಾಕಿದ್ರು. ಟೆಂಡರ್ ಯಾರಿಗೆ ಬಂದಿದೆ ಅಂತ ಮೂಲಕ ತಿಳಿಸ್ತಾರೆ ಅಂತ ಅವ್ರು ಹೇಳಿದ ಮೇಲೆ ತಕ್ಷಣ ರುದ್ರನಿಗೆ ಫೋನ್ ಮಾಡಿದ್ಲು ರಂಜನಿ. ಫೋನ್ ಎತ್ತಿದ ರುದ್ರ, ಏನು ಇನ್ನೂ ಆಫೀಸಿಗೆ ಬಂದಿಲ್ಲ ಅಂತ ಕೇಳ್ದ. ಸರ್, ನೀವು ಟೆಂಡರ್ ಆಫೀಸ್ಗೆ ಹೋಗಿ ಟೆಂಡರ್ ಹಾಕಿ ಅಂದ್ರಿ ಅಲ್ವಾ, ಮತ್ತು ನೀವ್ಯಾಕೆ ಟೆಂಡರ್ ಆಫೀಸ್ಗೆ ಬರಲಿಲ್ಲ ಅಂತ ಕೇಳಿದ್ಲು ರಂಜನಿ. ನಾನು ಬ್ಯುಸಿ ಆಗಿದ್ದರಿಂದ ಬರೋದಕ್ಕಾಗಲಿಲ್ಲ. ಟೆಂಡರ್ ಹಾಕಿದ್ಮೇಲೆ ಅಲ್ಲಿ ಏನು ಮಾಡ್ತಿದ್ಯಾ? ಕಸ ಗುಡಿಸ್ತಿದ್ಯಾ? ಆಫೀಸಿಗೆ ಬಾ ಅಂತ ಫೋನ್ ಕಟ್ ಮಾಡ್ದ ರುದ್ರ. ಇದೇನಪ್ಪ ಇವರು ಹೀಗಿದ್ದಾರೆ? ತಾನು ಬರದೆ ನನಗೆ ಯಾವುದೇ ಇನ್ಫಾರ್ಮೇಷನ್ ಕೊಡದೆ ಇನ್ನೂ ಆಫೀಸಿಗೆ ಬಂದಿಲ್ಲ ಅಂತ ಹಾರಾಡ್ತಿದ್ದಾರೆ. ಎಂಥ ಮನುಷ್ಯನೋ ಏನೋ, ನನಗೆ ಸಿಗ್ತಾರೆ ಇಂಥವರೆಲ್ಲ ಅಂತ ಮನಸ್ಸಿನಲ್ಲೇ ಅಂದುಕೊಂಡ ರಂಜನಿ ತಕ್ಷಣ ಆಫೀಸ್ಗೆ ಹೊರಟ್ಲು. ಅರ್ಧ ಗಂಟೆಯಲ್ಲಿ ರುದ್ರನ್ ಕ್ಯಾಬಿನಲ್ಲಿ ಪ್ರತ್ಯಕ್ಷವಾದ ರಂಜನಿ, ಸರ್, ಈ ದಿನ ನನ್ನ ಕೆಲಸ ಏನು ಅಂತ ಕೇಳಿದ್ಲು. ಆಲ್ರೆಡಿ ನಿನಗೆ ಮೇಲ್ ಮಾಡಿದ್ದೀನಿ ನೋಡ್ಕೋ ಅಂತ ತಲೆ ಎತ್ತದೆ ಹೇಳಿದ ರುದ್ರ. ಅದಕ್ಕೆ ಅವನೆದುರಿರೋ ಸೋಫಾದಲ್ಲಿ ಕೂತು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಲು ರಂಜನಿ. ಇನ್ನೊಂದು ಕಡೆ ವಸುಂಧರ ಹೇಳಿದ್ರಿಂದ ವಿಮಲಾ ಮತ್ತೆ ಮನುಷ್ಯನನ್ನು ಸಮಾಧಾನ ಮಾಡಿ ಆಫೀಸ್ ಕಳಿಸಿದ್ಲು. ಅವಳು ಪದೇ ಪದೇ ಆಫೀಸಿಗೆ ಬರೋದು, ಓವರ್ ಆ್ಯಕ್ಷನ್ ಮಾಡಿ ಅವಮಾನ ಅನುಭವಿಸಿ ಹೋಗೋದ್ರಿಂದ ಸೆಕ್ಯೂರಿಟಿ ಮತ್ತು ರಿಸೆಪ್ಷನ್ ಅವರಿಗೆ ಅವಳನ್ನ ಕಂಡ್ರೆ ತಮಾಷೆ ಆಯಿತು. ಅದಕ್ಕೆ ಅವಳನ್ನ ನೋಡ್ತಿದ್ದಂತೆ ನಕ್ಕಿದ್ರು. ಹಲೋ ಮಿಸ್, ನಾನು ರುದ್ರ ಅವರ PA ರಂಜನಿಯನ್ನು ಭೇಟಿ ಆಗಬೇಕು ಅಂದ್ಲು ಮನೀಷಾ. ಮೇಡಮ್ ಸರ್ ಜೊತೆ ಬ್ಯುಸಿ ಆಗಿದ್ದಾರೆ, ನಾನು ಇನ್ಫಾರ್ಮ್ ಮಾಡ್ತೀನಿ, ನೀವಲ್ಲಿ ವೆಯ್ಟ್ ಮಾಡಿ ಅಂದ್ಲು ರಿಸೆಪ್ಷನಿಸ್ಟ್. ಏನು ಮೇಡಮ್ ಸರ್ ಜೊತೆ ಬ್ಯುಸಿ ಆಗಿದ್ದಾರಾ? ಅಷ್ಟು ಬ್ಯುಸಿಯಾಗಿ ಏನು ಮಾಡ್ತಿದ್ದಾರೆ? ನೋಡ್ತಿದ್ರೆ ಇವರ ನಡುವೆ ಏನೋ ವ್ಯತ್ಯಾಸ ಇದೆ. ಅವ್ರ ಮಧ್ಯೆ ಏನಿದೆ ಅಂತ ಪತ್ತೆ ಮಾಡಬೇಕು. ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ತಗ್ಗಿ ಇವರ ಹತ್ರ ಬರ್ತಿದ್ದೀನಿ. ಖಂಡಿತ ರುದ್ರನನ್ನು ಹೇಗಾದರೂ ನನ್ನ ಕಡೆ ತಿರುಗಿಸ್ಕೊಳ್ಬೇಕು ಅಂತ ಮನಸ್ಸಲ್ಲಿ ಪ್ಲ್ಯಾನ್ ಮಾಡ್ಕೊಳ್ತಾ ಕೂತ್ಲು ಮನೀಷಾ. ಒಂದು 10 ನಿಮಿಷದ ನಂತರ ರಿಸೆಪ್ಷನಿಸ್ಟ್ ರಂಜನಿಗೆ ಫೋನ್ ಮಾಡಿದ್ಲು. ರುದ್ರನೆದುರು ಕೂತು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದ ರಂಜನಿಗೆ ತನ್ನ ಕ್ಯಾಬಿನ್ನಲ್ಲಿ ಮೊಳಗ್ತಿದ್ದ ಫೋನ್ ರಿಂಗ್ ಕೇಳಿಸ್ಲಿಲ್ಲ. ಅದಕ್ಕೆ ರಿಸೆಪ್ಷನಿಸ್ಟ್ ತಕ್ಷಣ ರುದ್ರನ್ ಕ್ಯಾಬಿನ್ಗೆ ಕಾಲ್ ಮಾಡಿದ್ರಿಂದ ಅವನು ಮುಂದಿರೋ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಯಿತು. ಫೋನ್ ಎತ್ತಿದ ರುದ್ರನಿಗೆ ಅತ್ತ ಕಡೆಯಿಂದ ರಿಸೆಪ್ಷನಿಸ್ಟ್ ಹೇಳಿದ್ದು ಕೇಳಿ ತುಟಿಗಳ ಮೇಲೆ ಸಣ್ಣ ನಗು ಮೂಡ್ತು. ತಕ್ಷಣ ಫೋನ್ ಪಕ್ಕಕ್ಕಿಟ್ಟು, ಮಿಸ್ ರಂಜನಿ, ಫೋನ್ ಕಾಲ್ ನಿಮಗಾಗಿ ಅಂದ. ನನಗಾಗಿ ಯಾರು ಫೋನ್ ಮಾಡ್ತಾರೆ? ನನ್ನ ಜೊತೆ ಯಾರಿಗಾದರೂ ಕೆಲಸ ಇದ್ದರೆ ನನ್ನ ಮೊಬೈಲಿಗೆ ಮಾಡ್ತಾರಲ್ಲ ಅಂದ್ಕೊಳ್ತಾ ಎದ್ದು ಹೋಗಿ ರುದ್ರನ ಟೇಬಲ್ ಮೇಲಿದ್ದ ಫೋನ್ ಎತ್ತಿದ್ಲು ರಂಜನಿ. ಹಲೋ ರಂಜನಿ ಹಿಯರ್, ಹೂ ಇಸ್ ದಿಸ್ ಅಂದ್ಲು ರಂಜನಿ. ಮೇಡಮ್, ನಾನು ರಿಸೆಪ್ಷನಿಸ್ಟ್, ನಿಮಗಾಗಿ ಮಿಸ್ ಮನೀಷಾ ಬಂದಿದ್ದಾರೆ, ಕಳಿಸ್ಲಾ ಅಂತ ಕೇಳಿದ್ಲು ರಿಸೆಪ್ಷನಿಸ್ಟ್. ನನಗಾಗಿ ಬಂದಿದ್ದಾಳಾ? ಯಾಕೆ ಬಂದ್ಲು? ನನ್ನ ಜೊತೆ ಏನು ಕೆಲಸ ಅಂತೆ ಅಂತ ಸ್ವಲ್ಪ ಕಿರಿಕಿರಿಯಿಂದ ಕೇಳಿದ್ಲು ರಂಜನಿ. ಅದಕ್ಕೆ ಕಣ್ಣುಗಳನ್ನ ಮಾತ್ರ ಎತ್ತಿ ಸೀರಿಯಸ್ ಆಗಿ ರಂಜನಿಯನ್ನು ನೋಡಿದ ರುದ್ರ. ಅವನ ನೋಟಕ್ಕೆ ಸ್ವಲ್ಪ ಬೆಚ್ಚಿಬಿದ್ದ ರಂಜನಿ ತನ್ನ ಧ್ವನಿಯಲ್ಲಿನ ಕಿರಿಕಿರಿಯನ್ನು ಕಡಿಮೆ ಮಾಡಿಕೊಂಡ್ಳು.
ರಿಸೆಪ್ಷನಿಸ್ಟ್ ತಕ್ಷಣ ಮನಿಷಾ ಕಡೆ ನೋಡಿ ಸನ್ನೆ ಮಾಡ್ತಾ, ಹಲೋ ಮಿಸ್, ನೀವು ರಂಜನಿ ಮೇಡಮನ್ನು ಯಾಕೆ ಭೇಟಿ ಆಗಬೇಕು ಅಂದ್ಕೊಂಡಿದ್ದೀರಿ ಅಂತ ಕೇಳಿದ್ಲು. ಅವಳ ಪ್ರಶ್ನೆಗೆ ಉರಿದು ಹೋದ ಮನಿಷಾ ಅತಿ ಕಷ್ಟದಿಂದ ತನ್ನ ಸಿಟ್ಟನ್ನು ಹತ್ತಿಕ್ತಾ, ನಾನು ಜಾಬ್ಗಾಗಿ ಬಂದಿದ್ದೀನಿ ಅಂತ ಹೇಳಿದ್ಲು. ಅದೇ ವಿಷಯವನ್ನು ರಿಸೆಪ್ಷನಿಸ್ಟ್ ರಂಜನಿಗೆ ಹೇಳಿದ್ಲು. ಅದೇನದು ನನ್ನ ಜಾಬ್ ಬಗ್ಗೆ ಕೇಳೋದು ಅಂದ್ಕೊಳ್ತಾ ತಕ್ಷಣ ರುದ್ರನ್ ಕಡೆ ನೋಡಿದ್ಲು ರಂಜನಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.